ಸಾಕಾನಗರದಲ್ಲಿ ಕೃಷ್ಣ ಬೈರೇಗೌಡರ ರಾಜಕೀಯ ಸ್ನೇಹಿತರು, ಕಾಂಗ್ರೆಸ್ದ ರಾಜಕೀಯ ಸ್ನೇಹಿತರಾದಂಥ ಚೇರ್ಮನ್ಸ್ ಕ್ಲಬ್ ಮಂಜುನಾಥ್ ಅವರ ಕುಟುಂಬದ ಒಡೆತನದ ಟ್ರಯೋ ಸ್ಕೂಲಲ್ಲಿ ಏಕಾಏಕಿ ಈ ವರ್ಷ 30% ಫೀಸನ್ನು ರೇಸ್ ಮಾಡಿದ್ದಾರೆ. ಅಲ್ಲಿ ಕಟ್ಟುವಂಥ ಅಲ್ಲಿ ಮಕ್ಕಳನ್ನು ಓದಿಸ್ತಾ ಇರೋವಂಥ ಪೇರೆಂಟ್ಸಿಗೆ ನೋಟಿಸ್ ಹೋಗಿದೆ. ಆ ಪೇರೆಂಟ್ಸ್ಗಳು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನಾವು ಕೃಷ್ಣ ಬೈರೇಗ ಸಾಕಾನಗರದಲ್ಲಿರುವಂಥ ಟ್ರಯೋ ಸ್ಕೂಲ್ ಯಜಮಾನರಾದಂಥ ಮಂಜುನಾಥ್ರವರೇ ಮತ್ತು ಅವರ ಸ್ನೇಹಿತರಾದಂಥ ಮಿನಿಸ್ಟರ್ ಕೃಷ್ಣ ಬೈರೇಗೌಡರೇ, ದಯಮಾಡಿ ಓನ್ಲಿ ಆಪ್ಷನ್ ಅವೈಲೇಬಲ್ ಅಂತಂದರೆ ಸರ್ಕಾರ ಹೊಡಿಸಿರೋ ಆದೇಶದ ಪ್ರಕಾರ ಓನ್ಲಿ 10% ರೈಸ್ ಮಾಡಬೇಕು ಅಂತ. ಬಟ್ ಇವರು 30% ರೈಸ್ ಮಾಡಿ, ಬೇರೆ ಯಾರೂ ಅಲ್ಲ, ಕೃಷ್ಣ ಬೈರೇಗೌಡರ ಕಾಸ ದೋಸ್ತು. ಕಳೆದ 30-40 ವರ್ಷಗಳಿಂದ ಬಸವಲಿಂಗಪ್ಪನ ಟೈಮಿಂದ, ಪ್ರಸನ್ನಕುಮಾರ್ ಟೈಮಿಂದ ಈ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷ, ಈಗಲೂ ಕೂಡ ಕಾಂಗ್ರೆಸ್ ಪಕ್ಷ, ಅವರ ಒಡೆತನದ ಕ್ಲಬ್ ಇದೆ, ಚೇರ್ಮನ್ಸ್ ಕ್ಲಬ್ ಇದೆ, ಟ್ರಯೋ ಸ್ಕೂಲ್ ಇದೆ, ಅವ್ರದ್ದೇ ಹಾಸ್ಪಿಟ್ಲ್ ಇದೆ. ಓಕೆ, ದೊಡ್ಡ ಸಾಧನೆ. ಬಟ್ ಆ ಸಾಧನೆ ಜೊತೆಯಲ್ಲಿ ಇವತ್ತು ಟ್ರಯೋ ಸ್ಕೂಲ್ಗೆ ಸೇರಿಸಿರೋ ಅಂಥ ಪೇರೆಂಟ್ಸ್ಗಳ ರೋದನೆಯನ್ನು ನಮ್ಮ ಕೈಲಿ ನೋಡೋಕ್ಕಾಗ್ತಾಯಿಲ್ಲ. ಮಾನ್ಯ ಕೃಷ್ಣ ಬೈರೇಗೌಡರೆ, ಸರ್ಕಾರದ ಆದೇಶವಿದ್ದರೂ 10% ಮೇಲೆ ರೇಸ್ ಮಾಡೋಂಗಿಲ್ಲ ಆ್ಯನ್ಯುವಲಿ ಅಂತ ಈ ವರ್ಷ 30% ರೇಸ್ ಮಾಡಿ ಪೇರೆಂಟ್ಸ್ಗಳಿಗೆ ನೋಟಿಸನ್ನು ಕೊಟ್ಟಿರುವಂಥ ನಿಮ್ಮ ಸ್ನೇಹಿತರಾದಂಥ ಇದೇ ಕಾಂಗ್ರೆಸ್ ಪಕ್ಷದ ಚೇರ್ಮನ್ಸ್ ಕ್ಲಬ್ ಮಂಜುನಾಥ್ ಅವರಿಗೆ ದಯಮಾಡಿ ತಿಳಿಸಿ, ಕಾನೂನು ಬಾಹಿರವಾಗಿ ಫೀಸನ್ನು ರೇಸ್ ಮಾಡೋದು ಬೇಡ. ಅದರಿಂದ ಪೇರೆಂಟ್ಸ್ ಮೇಲೆ ತುಂಬ ದೊಡ್ಡ ಹೊಡೆತ ಆಗುತ್ತೆ ಮತ್ತು ಅವ್ರ ಮೇಲೆ ಭಾರ ಆಗುತ್ತೆ. ಪೇರೆಂಟ್ಸ್ಗಳು ಕಣ್ಣೀರು ಆಗ್ತಾಯಿದ್ದಾರೆ ಅಂತ ಹೇಳಿ ಪೇರೆಂಟ್ಸ್ಗಳ ಪರವಾಗಿ, ಅಲ್ಲಿ ಓದ್ತಿರೋ ಮಕ್ಕಳ ಪರವಾಗಿ ಈ ನಮ್ಮ ಕೂಗು ಅಂತ ಹೇಳ್ತಾ ಸಾಕಾನಗರದ ಟ್ರಯೋ ಸ್ಕೂಲಿನ ಅನಧಿಕೃತ ಫೀಸ್ ರೈಸನ್ನು ಮಾನ್ಯ ಕೃಷ್ಣ ಬೈರೇಗೌಡರ ನಿಮ್ಮ ಮನೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರೋ ಈ ಟ್ರಯೋ ಸ್ಕೂಲಿನ ಫೀಸನ್ನು ಆ ಮಂಜುನಾಥ್ ಅವರಿಗೆ ಹೇಳಿ ದಯಮಾಡಿ ಅದನ್ನು ಓನ್ಲಿ ಸಾಂದರ್ಭಿಕವಾಗಿ ಸರ್ಕಾರದ ಆದೇಶವಾಗಿ ಇನ್ಕ್ರೀಸ್ ಮಾಡಬೇಕೇ ಹೊರತು ಅವರಿಗೆ ಬೇಕಾಬಿಟ್ಟಿ ಬಂದಂಗೆ ಮಾಡಬಾರ್ದು ಅಂತ ದಯಮಾಡಿ ತಿಳಿ ಹೇಳಿ ಆ ಒಂದು ಫೀಸನ್ನು ಕೇವಲ 10%ಗೆ ರೇಸ್ ಮಾಡಿಸಿ ಪೋಷಕರಿಗೆ ಹೆಲ್ಪ್ ಮಾಡಬೇಕು ಕೃಷ್ಣ ಬೈರೇಗೌಡರು. ಯಾಕಂದರೆ 4 ಟೈಮು ನಿಮಗೆ ಓಟ್ ಹಾಕಿದ್ದಾರೆ, ಅವರೇ ನಿಮ್ಗೆ ಓಟ್ ಹಾಕಿರೋರು ನನಗೆ ಬಂದು ಕೇಳಿದ್ದು ಅಂತ ಈ ಮೂಲಕ ಹೇಳ್ತಾ ಫೀಸ್ ಕಮ್ಮಿ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ದಯಮಾಡಿ ಅನ್ಯತಾ ಭಾವಿಸಬೇಡಿ, ಕ್ಷಮೆ ಇರಲಿ. ಏನಾದರೂ ನಮ್ಮಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ, ಬಟ್ ಬೇಜಾರಾಗೋಂಥ ವಿಚಾರ ಅಲ್ಲ. ಮಕ್ಕಳ ಭವಿಷ್ಯ, ಪೇರೆಂಟ್ಸ್ ಅವರ ಮೇಲಿನ ಆರ್ಥಿಕ ಭಾರವನ್ನು ನೋಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ಚಾನಲ್.